ಈಗ ನಮ್ಮ ಜೊತೆಗೆ ಸ್ವತಃ ಮಾತಾಡೋಕೆ ಸಿನಿಮಾದ ನಾಯಕ ನಟ ಚೇತನ್ ಅವರು ಸಂಪರ್ಕದಲ್ಲಿದ್ದಾರೆ. ಅವರಿಗಷ್ಟೇ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿ. ಚೇತನ್ ಅವರೇ, ಏನಾಗಿದೆ ಚೇತನ್ ಅವರೇ? ನಮಸ್ಕಾರ. ನಮಸ್ಕಾರ. ನನಗೂ ಸಹ ಇವಾಗ ತಾನೇ ಗೊತ್ತಾಗಿದೆ. ನಾನು ನಿನ್ನೆ ಅದೇ ಬಾಗಲೂರು ಶೂಟಿಂಗ್ ಲೊಕೇಶನ್ ಇಂದ ಮುಗಿಸ್ಕೊಂಡು ಅದು ಒಂದು ಓಪನಿಂಗ್ ಫೈಟ್ ಸೀಕ್ವೆನ್ಸ್ ಎಲ್ಲ ಚೆನ್ನಾಗಿತ್ತು. ನಿನ್ನೆ ಒಂದು ಕಾರ್ ಬ್ಲಾಸ್ಟ್ ಮಾಡ್ತಾರೆ ಇವತ್ತು ಅಂತ ನಾನು ಕೇಳ್ಪಟ್ಟಿದ್ದೆ. ಅದೇ ತರ ಫಾಲೋ ಅಪ್ ಮಾಡ್ತಾ ಇದ್ದೆ. ಒಂದು ಮುಕ್ಕಾಲು ಗಂಟೆ ಹಿಂದೆ ಪ್ರೊಡ್ಯೂಸರ್ ಹತ್ರನೂ ಮಾತಾಡಿದೆ, ಹೇಗಾಯ್ತು ಸರ್ ಶೂಟಿಂಗ್ ಎಲ್ಲ ಅಂತ. ಇವಾಗ ನಮಗೆ ಗೊತ್ತಾಗಿದೆ ಒಂದು ಕಾಲು ಗಂಟೆ 20 ನಿಮಿಷದ ಹಿಂದೆ ಈ ತರ ಒಂದು ಬಹಳ ದೊಡ್ಡ ದುರಂತ ಆಗಿದೆ ಅಂತ ನಾನು ಕೇಳ್ಪಟ್ಟೆ. ಅಂಡ್ ನಾನು ಸ್ಪಾಟ್ಗೆ ಹೋಗಿ ಅಲ್ಲಿ ಏನಾಗಿದೆ ಅಂತ ನೋಡ್ಕೊಂಡ್ ಬರ್ಬೇಕು. 3 ಜನ ಹಿಂಗ ಆಗಿದೆ ಅನ್ನೋದು ಕೇಳಿದ್ರೆ ನಮ್ಗೆ ಬಹಳ ನೋವಾಗತ್ತೆ. ಈ ಒಂದು ಶೂಟಿಂಗ್ ಇಂದ ಅದೆಲ್ಲರಿಗೂ ಮನೋರಂಜನೆ ಕೊಡ್ಬೇಕಾಗಿದ್ದು ಸಿನಿಮಾ ಈ ತರ ಜನರ ಜೀವನ ತೆಗಿತಾ ಇದೆ ಅಂದ್ರೆ ಅದ್ ಏನ್ ಮಿಸ್ಟೇಕ್ ಆಗಿದೆ, ಯಾರಿಂದ ಆಗಿದೆ ಅದೆಲ್ಲ ಚೆಕ್ ಮಾಡ್ಬೇಕು, ಪರಿಶೀಲನೆ ಮಾಡ್ಬೇಕು. ಬಹಳ ಬೇಜಾರಾಗಿದೆ ನನಗಂತೂ. ಇವತ್ತೇನು ಶೂಟ್ ಇತ್ತು ಅಲ್ಲಿ? ಆಕ್ಷನ್ ಡೈರೆಕ್ಟರ್ ಯಾರು ಅಂತ ಸಿನಿಮಾಗೆ? ಆಕ್ಷನ್ ಡೈರೆಕ್ಟರ್ ವಿಜಯನ್ ಅಂತ. ಅವರು ಬಹಳ ಸಾಹಸ ಸಿನಿಮಾ, ಬಹಳ ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದ್ದಾರೆ. ಬಹಳ ಸಮಾಜಮುಖಿ ಕಾಳಜಿ ಇರೋ ವ್ಯಕ್ತಿ. ಅದ್ ಯಾರ್ ತಪ್ಪು ಅಂತ ನಮ್ಗೆ ಗೊತ್ತಾಗಲ್ಲ. ಎಷ್ಟೋ ಸಲ ಅದು ಟೆಕ್ನಿಕಲಿ ಅದು ಆಕ್ಷನ್ ಡೈರೆಕ್ಟರ್ ಡೈರೆಕ್ಷನ್ಸ್ ಕೊಡ್ಬೋದು, ಬಟ್ ಎಷ್ಟೋ ಸಲ ಅದನ್ನ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡೋದು, ಕಾರ್ ಬ್ಲಾಸ್ಟ್ ಮಾಡೋರೇ ಬೇರೆ ಇರ್ತಾರೆ, ಅವರು ಸೆಟಪ್ ಮಾಡೋದು ಬೇರೆ ಇರ್ತಾರೆ. ಅದ್ ಯಾರ್ ತಪ್ಪು ಎಂತದ್ದು ಅಂತ ನಾನು ಅಲ್ಲಿ ಹೋಗಿ ನೋಡ್ಕೊಂಡ್ ಬರ್ಬೇಕು. ನಾನು ಆಸ್ಪತ್ರೆಗೂ ಹೋಗೋಣ ಅಂತ ಇದೀನಿ. ಅದು ಯಾರಾದ್ರೂ ಗಾಯ ಆಗಿದ್ರೆ ಮತ್ತೆ ಅಲ್ಲಿ ಸ್ಪಾಟ್ಗೆ ನಾನು ಹತ್ರ ಇದ್ದೀನಿ. ಬಾಗಲೂರು ಹತ್ರ ಅದು ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಅದು ಇದಾಗಿತ್ತು. ಅಲ್ಲಿ ಏನಾಗಿದೆ ಅಂತ ನಾನು ನೋಡ್ಕೊಂಡ್ ಬರ್ತೀನಿ ಇವಾಗ ಅದನ್ನ. ಈಗ ತಾವು ಇದುವರೆಗೆ ಟೀಮ್ ಜೊತೆ ಯಾರ ಹತ್ರ ಮಾತಾಡಿಲ್ವ ನೀವೀಗ? ಟೀಮ್ನವರು ಒಂದ್ ಸ್ವಲ್ಪ ಜನ ನನಗೆ ಫೋನ್ ಮಾಡಿ ಹೇಳಿದ್ರು ಈ ತರ ಆಗಿದೆ ಅಂತ. ನಾನು ಅಲ್ಲಿ ಲೊಕೇಶನ್ ಅಲ್ಲಿ ಸಂಬಂಧಪಟ್ಟಿರೋ ಒಂದು ವ್ಯಕ್ತಿ ಅಲ್ಲಿ ಒಂದು ಕೋ ಡೈರೆಕ್ಟರ್ ಏನಾಗಿದೆ ಅಂತ ಕೇಳ್ಬಿಟ್ಟು ಈ ತರ ಬಹಳ ಟೆನ್ಷನ್ ಅಲ್ಲಿ ಇದ್ರು. ಈ ತರದ್ ಆಗಿದೆ, 3 ಜನ ಸ್ಪಾಟ್ ಆಗಿದ್ದಾರೆ ಅಂತಾನು ಹೇಳಿದ್ರು. ಅದ್ ಯಾರು ಅಂತ ನನಗೆ ಹೇಳಿಲ್ಲ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅದು 3 ಜನ ತೀರ್ಕೊಂಡಿದ್ದಾರೆ ಅಂತ ಕೇಳ್ಪಟ್ಟಿರೋದು ಅಷ್ಟೇ ನನಗೆ ಗೊತ್ತಿರೋದು. 3 ಜನ ಅಂತ ಹೇಳಿದಾರಾ? ಅವ್ರು 3 ಜನ ಅಂತ ನನಗೆ ಹೇಳಿದ್ರು. ಬಟ್ ನನಗೆ ಅದು ನಿಜವಾಗ್ಲೂ ಏನಾಗಿದೆ ಅಂತ ನಂಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಓಕೆ, ಇವತ್ತು ಏನ್ ಸೀಕ್ವೆನ್ಸ್ ಶೂಟಿಂಗ್ ಇತ್ತು ಅಂತ ಏನಾದ್ರು ಐಡಿಯಾ ಇದೆ ತಮಗೆ? ಇವತ್ತು ಅದು ಓಪನಿಂಗ್ ಸೀಕ್ವೆನ್ಸ್. ಅದು ನನ್ನ ಕ್ಯಾರೆಕ್ಟರ್ ಬರುತ್ತೆ, ಮತ್ತೆ ವರಲಕ್ಷ್ಮಿ ಕ್ಯಾರೆಕ್ಟರ್ ಬರುತ್ತೆ. ಒಂದು ಚೇಸು, ಅದ್ರಲ್ಲಿ ಒಂದು ಕಾರ್ ಎಕ್ಸ್ಪ್ಲೋಷನ್ ಸೀನು. ಆ ಕಾರ್ ಎಕ್ಸ್ಪ್ಲೋಷನ್ ನಿನ್ನೆನೂ ಸಹ ಕಾರನ್ನ ಒಂದು ಇದಾಗಿತ್ತಿದ್ರು. ಆ ಕಾರ್ ಎಕ್ಸ್ಪ್ಲೋರ್ ಮಾಡಕ್ ರೆಡಿ ಇದ್ರು. ಬಟ್ ನಮ್ ಶಾರ್ಟ್ಸ್ ಎಲ್ಲ ತೆಗೆದ್ಬಿಟ್ಟು ನಾಳೆ ಕಾರ್ ಎಕ್ಸ್ಪ್ಲೋಷನ್ ಅಂದ್ರೆ ಇವತ್ತು ಮಾಡ್ತೀವಿ ಅಂತ ಪ್ಲಾನ್ ಮಾಡ್ಕೊಂಡ್ರು. ಸೊ ಇವತ್ತು ಸಂಜೆವರೆಗೂ ಎಲ್ಲ ಚೆನ್ನಾಗಿದೆ. ಸಂಜೆ ಈ ರೀತಿ ಅದು ಲೇಟ್ ಆಗಿ ಕೊನೆಗೆ ಬ್ಲಾಸ್ಟ್ ಮಾಡ್ತಾರಲ್ಲ, ಕೊನೆಗೆ ಈ ತರ ಆಗಿದೆ ಅಂತ ಕೇಳ್ಪಟ್ಟೆ. ಸೊ ಕಾರ್ ಬ್ಲಾಸ್ಟಿಂಗ್ ಅಲ್ಲಿ ಏನೋ ಆಗಿದೆ ಅಂತ ನನ್ಗೆ ಗೊತ್ತಾಗಿದೆ. ಅಲ್ಲ, ನಿನ್ನೆ ತಾವು ಹೇಳ್ತಾ ಇದ್ರಿ ಸೇಮ್ ಸೀನು ನನ್ ಪಾರ್ಟ್ ಆಗಿತ್ತು, ಇದು ಉಳಿದಿದ್ದ ಪಾರ್ಟ್ ಇವತ್ತು ಮಾಡ್ತಾ ಇದ್ರು ಅಂತ ಹೇಳಿ. ಪ್ರಿಕಾಷನ್ಸ್ ಎಲ್ಲ ಸರಿಯಾಗಿ ತಗೊಂಡಿದ್ರಾ ಹೇಗೆ ಅಂತ? ಅದು ನಾನು ಅಲ್ಲಿ ಕಾರ್ ನೋಡ್ದೆ, ಮತ್ತೆ ಅದಕ್ಕೆ ಸೆಟಪ್ ಮಾಡ್ತಿರೋದು ನೋಡ್ದೆ. ಬಟ್ ನನಗೆ ಪ್ರಿಕಾಷನ್ ಸಾಮಾನ್ಯವಾಗಿ ಚೆನ್ನಾಗಿ ತಗೊಂಡಿರ್ತಾರೆ ಅಂತ ನಾನು ನಿರೀಕ್ಷೆ ಮಾಡಿರ್ತೀನಿ. ಬಟ್ ಈ ತರದ್ದು ಆಗಿದೆ ಅಂದ್ರೆ ಎಲ್ಲೋ ಒಂದು ತಪ್ಪು ಖಂಡಿತ ಆಗಿದೆ. ಅದ್ ನಿಜವಾಗ್ಲೂ ಬಹಳ ಬೇಜಾರಾಗತ್ತೆ. ಅಂಡ್ ಅದು ನಾನು ಇವತ್ತಿರ್ಲಿಲ್ಲ. ಸೊ ಇವತ್ತು ಸಂಪೂರ್ಣವಾಗಿ ಏನಾಗಿತ್ತು, ಎಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಿನ್ನೆ ನಮ್ ಶಾರ್ಟ್ಸ್ ಅಲ್ಲಿ ಬಿಸಿ ಇರೋದ್ರಿಂದ ಆ ಕಾರ್ದು ಹಂಗೆ ಒಂದು ಸೆಟಪ್ ಮಾಡಿದ್ರು. ಬಾಂಬ್ ಬ್ಲಾಸ್ಟ್ಗೆ ಕಾರ್ನ ಒಂಥರ ಉಲ್ಟಾ ಮಾಡಿ ಅದನ್ನ ಒಂಥರ ಒಂದು ಸ್ಟ್ರೇಟ್ ಆಗಿ ನಿಲ್ಸಿದ್ರು ಕಾರ್ ದೊಡ್ಡದಾಗಿ. ಅದನ್ನ ನೋಡಿದ್ ಜ್ಞಾಪಕ ಇದೆ. ಬಟ್ ಈ ತರ ಒಂದು ಅನ್ಯಾಯ ನಡೆಯುತ್ತೆ ಅಂತ ಯಾರು ನಿರೀಕ್ಷೆ ಮಾಡೇ ಇರ್ಲಿಲ್ಲ. ನಿಜ ಚೇತನ್, ತಾವೀಗ ಹೊರಟಿದ್ದೀರಾ ಆ ಕಡೆ? ಹೌದು, ನಾನು ಆ ಕಡೆ ಹೊರಟಿದ್ದೀನಿ. ಆ ಲೊಕೇಶನ್ ಹತ್ರ ಹೊರಟಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಲ್ಲೇ ಇರ್ತೀನಿ. ಅಲ್ಲಿ ಏನಾಗಿದೆ ಅಂತ ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಹಾಸ್ಪಿಟಲ್ಗೆ ಹೋಗ್ಬೇಕಾ, ಯಾರಿಗೆ ಹೆಲ್ಪ್ ಮಾಡ್ಬೇಕು, ಯಾರಿಗೆ ಏನೇನಾಗಿದೆ ಅಂತ. ಯಾಕಂದ್ರೆ ಯಾವ ಅಮಾಯಕರಿಗೆ ಏನೇ ಆಗಿದ್ರು ಅದನ್ನ ನಾವು ಒಂದ್ ರೀತಿ ಸಿನಿಮಾದವರಾಗಿ ಜವಾಬ್ದಾರಿ ತಗೊಂಡು ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಬಹುದು, ಹೇಗೆ ಈ ಒಂದು ನೋವಾಗಿರೋ ಸಮಯದಲ್ಲಿ ಅವ್ರಿಗೆ ಹೇಗೆ ನಾವು ಒಂದು ಬೆನ್ನೆಲುಬಾಗಿ ನಿಂತ್ಕೋಬಹುದು ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಇನ್ನೊಂದು ವಿಚಾರ ಚೇತನ್ ಅವರೇ, ಈಗ ನಿಮಗೆ ಕೋ ಡೈರೆಕ್ಟರ್ ಜೊತೆ ತಾವು ಮಾತಾಡಿದ್ರಿ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿ ಯಾರಿಗಾರ ಈಗ 3 ಡೆತ್ ಅಂತ ಈಗ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈಗ 2 ಡೆತ್ ಆಗಿದೆ ಅಂತ, ತಾವು 3 ಅಂತ ಹೇಳ್ತಾ ಇದ್ದೀರಾ. ಇಂಜುರೀಸ್ ಯಾರಿಗಾದ್ರೂ ಆಗಿದೆಯಾ ಉಳಿದಂತ ಯಾರಿಗಾರ? ನಾನು ಪಕ್ಕ ನನಗೆ ಗೊತ್ತಿಲ್ಲ. ತೊಂದ್ರೆ ಇಲ್ಲ, ನಂಬರ್ ಅವ್ರು ಪೊಲೀಸ್ ಕನ್ಫರ್ಮ್ ಮಾಡ್ತಾರೆ ಬಿಡಿ. ಈಗ ಇಂಜುರೀಸ್ ಯಾರಿಗಾರ ಆಗಿದೆಯಾ ಅಂತ? ಇಂಜುರೀಸ್ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಇಂಜುರಿ ಆಗಿದ್ರೆ ನಾನು ಅಲ್ಲಿ ಹತ್ತಿರದ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಏನಾಗಿದೆ ಅಂತ ವಿಚಾರಿಸ್ತೀನಿ. ಅಲ್ಲಿ ಪ್ರತಿಯೊಬ್ಬರು ನಾನು ಅದನ್ನ ಏನಾಗಿದೆ ಅರ್ಥ ಮಾಡ್ಕೊಂತೀನಿ. ಬಟ್ ನನಗೇನೂ ಗೊತ್ತಿಲ್ಲ. ನಾನು ಮಾತಾಡಿದ್ದೆ ಒಂದು 10 ಸೆಕೆಂಡ್ ಆ ವ್ಯಕ್ತಿ ಹತ್ರ. ಆಮೇಲೆ ಅವ್ರ ಟೆನ್ಷನ್ ನಲ್ಲಿ ನಮಗೆ ಬಹಳ ಟೆನ್ಷನ್ ಅಲ್ಲಿ ಇದೆ ಅಂತ ಇದ್ದು ಅವ್ರ ಹತ್ರ ನಾನು ಕಟ್ ಆಯ್ತು ಫೋನ್. ಬಟ್ ನಾನು ಆ ಜಾಗಕ್ಕೆ ಹೋಗಿ ಅದನ್ನ ಏನಾಗಿದೆ ಅಂತ ವಿಚಾರಿಸ್ಬೇಕು ಇವಾಗ. ನನಗೆ ಸಾಮಾನ್ಯವಾಗಿ ಸಿನಿಮಾ ಶೂಟಿಂಗ್ ಟೈಮ್ ನಲ್ಲಿ, ಆಕ್ಷನ್ ಸೀನ್ ಶೂಟಿಂಗ್ ಟೈಮ್ ನಲ್ಲಿ ಈ ರೀತಿ ಆದಾಗ್ಲೆಲ್ಲ ಫಸ್ಟ್ ಕ್ವಶನ್ ಮಾರ್ಕ್ ಬರೋದೇ ಆಕ್ಷನ್ ಡೈರೆಕ್ಟರ್ ಮೇಲೆ. ವಿಜಯನ್ ಅಂತ ಹೇಳ್ತಾ ಇದ್ದೀರಾ, ಯಾವ್ಯಾವ ಸಿನಿಮಾಗ್ ಮಾಡಿದಾರೆ ಅವರು? ಇಲ್ಲ, ವಿಜಯನ್ ನನಗೆ ಗೊತ್ತಿರೋ ಹಾಗೆ ಅವರು ಬಹಳ ಒಳ್ಳೆ ಆಕ್ಷನ್ ಡೈರೆಕ್ಟರು.
ಸಾಹಸ ಸಿಂಹ ಅಂತ ಇವ್ರ ಜೊತೆ ವಿಷ್ಣುವರ್ಧನ್ ಜೊತೆ ಬಹಳ ವರ್ಷದಿಂದ ಬಹಳ ಸಿನಿಮಾಗಳು ಮಾಡಿದ್ದಾರೆ, ಎಲ್ಲಾ ಭಾಷೆಗಳಲ್ಲೂ ಮಾಡಿದ್ದಾರೆ. ಮತ್ತೆ ಅವರು ನನ್ ಜೊತೆ ನಾನು ಮಾಡಿದ್ದಾಗ್ಲೇ ಒಂದ್ 2-3 ದಿನ ಅವ್ರ ಜೊತೆ ಮಾಡಿದೀನಿ. ಬಹಳ ಪ್ರೊಟೆಕ್ಷನ್ ತಗೊಂಡು ಬಹಳ ಸೇಫ್ ಆಗಿ ಮಾಡಿದ್ದಾರೆ. ಸೊ ಇವಾಗ ಆಕ್ಷನ್ ಡೈರೆಕ್ಟರು ಅವರು ಆ ಐಡಿಯಾ ಕೊಡ್ಬೋದು, ಆ ಕಾನ್ಸೆಪ್ಟ್ ಕೊಡ್ಬೋದು, ಬಟ್ ಇದನ್ನ ಕೊನೆಯದಾಗಿ ಎಕ್ಸಿಕ್ಯೂಟ್ ಮಾಡೋರೇ ಬೇರೆಯವ್ರು ಇರ್ತಾರೆ. ಅದ್ ಎಕ್ಸಿಕ್ಯೂಷನ್ ಅಲ್ಲಿ ಎಲ್ಲೋ ಒಂದು ಈ ತಪ್ಪಾಗಿದೆ. ಅದು ಬಹುಶಃ ಇದು ಎಷ್ಟೋ ಸರಿ 100 ಸರಿ ಅವರು ಆ ಆಕ್ಷನ್ ಬ್ಲಾಸ್ಟ್ ಮಾಡಿರ್ತಾರೆ, ಏನೂ ಆಗಿರಲ್ಲ. ಈ ಒಂದ್ಸರಿ ಏನೋ ಒಂದು ಬಹಳ ದೊಡ್ಡ ತಪ್ಪಾಗಿದೆ. ಎಲ್ಲರೂ ಇನ್ನಸೆಂಟ್ಸ್ ಗಳಿಗೆ ಇದು ಅನ್ಯಾಯ ಆಗಿದೆ ಅಂದ್ರೆ ನಮ್ಮೆಲ್ಲರಿಗೂ ಬಹಳ ನೋವು, ನಮ್ ಇಡೀ ತಂಡದಿಂದ ಬಹಳ ಬೇಜಾರಾಗುತ್ತೆ. ಇಡೀ ಚಿತ್ರರಂಗದಿಂದ ಈ ತರದ್ ಆಗ್ಲೇಬಾರ್ದು. ಸೊ ಅದು ಆಕ್ಷನ್ ಡೈರೆಕ್ಟರೋ ಅಥವಾ ಅದು ಯಾರಾದ್ರು ಸ್ಟಂಟ್ಸ್ ಅದು ಬಾಂಬ್ ಸೆಟಪ್ ಮಾಡೋರೋ ಅಥವಾ ಯಾರ ಕಡೆಯಿಂದ ಆಗಿದೆ ಅನ್ನೋದು ನಾವು ಪರಿಶೀಲನೆ ಮಾಡಿ ನಾವು ವಿಕ್ಟಮ್ ಎಲ್ಲಾರನ್ನು ಫಿಂಗರ್ ಪಾಯಿಂಟ್ ಮಾಡಕ್ಕಿಂತ ಮುಂಚೆ ಅದು ಏನಾಗಿದೆ ಅಂತ ನಾವು ತಿಳ್ಕೊಬೇಕು. ಯಾರಿಗೆ ಇಂಜುರೀಸ್ ಆಗಿದ್ರು, ಯಾರಿಗೆ ಸಾವು ನೋವಾಗಿದ್ರು ಅದು ಒಂದೇ ಆದ್ರೆ ಈಗ ಏನಾದ್ರೂ ಕೂಡ ಸ್ಪಷ್ಟತೆ ಸಿಗ್ತಾ ಇದೆಯಾ ಸಿನಿಮಾ ಟೀಮ್ ನವರನ್ನ ಅಥವಾ ಹೊರಗಿನವರ ಅಂತ ಹೇಳಿ? ನನಗೆ ಸ್ಪಷ್ಟತೆ ಸಿಕ್ಕಿಲ್ಲ. ನನಗೆ ಇನ್ನೂ ಅದನ್ನ ಡೀಟೇಲ್ಸ್ ಗೊತ್ತಿಲ್ಲ. ನಾನು ಅಲ್ಲಿ ಹೋಗ್ಬಿಟ್ಟು ಅದನ್ನ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಚೇತನ್ ಅವರೇ. ಇದು ಈ ಕ್ಷಣಕ್ಕೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ.